ಹೊಸಕೋಟೆ ತಾಲೂಕಿನ ಮಲ್ಲಿಕಮಾಕನಪುರ ಗ್ರಾಮದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ 25ಕ್ಕೂ ಹೆಚ್ಚು ಕಾರ್ಯಕರ್ತರು ಶಾಸಕ ಬಚ್ಚೇಗೌಡ, ಮುಖಂಡರಾದ ಬಚ್ಚೇಗೌಡ, ಎಲ್ಎನ್ಟಿ ಮಂಜುನಾಥ್ ಹಾಗೂ ತಮ್ಮಣ್ಣ ಸೇರಿದಂತೆ ಇತರರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಅನೇಕರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಿ ಪಕ್ಷವನ್ನು ಬಲವರ್ಧನೆ ಮಾಡುತ್ತಿದ್ದಾರೆ ಎಂದು ಮುಖಂಡ ಚಿಕ್ಕ ಹುಲ್ಲೂರು ಬಚ್ಚೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಣ್ಣ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅರುಣ್ ಕುಮಾರ್, ರಾಜೇಶ್, ನಾರಾಯಣಸ್ವಾಮಿ, ಸತೀಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು. ಇವತ್ತು ಏನೋ ಹಳ್ಳಿಗೂ ಹೋಗಬೇಕು ನಮ್ಮ ಪಂಚಾಯತ್ ಹೇಳ್ಬಿಟ್ಟು ಬರಕ್ಕೆ ಅವ್ರು ಟೈಮ್ ಇದ್ದಿದ್ರು ಇವತ್ತು ರಾತ್ರಿ 9 ಗಂಟೆಗೆ ಟೈಮ್ ಹೇಳಿದ್ದಾರೆ. ಆ ಟೈಮಲ್ಲಿ ನಾವು ಇವತ್ತು ಅವ್ರು ಹೇಳಿದ್ದಕ್ಕೆ ನಾವು ಇಷ್ಟು ಜನ ನಾವು ಸೇರಿಸ್ಕೊಂಡಿದ್ದೀವಿ. ಅವರಿಗೆ ನಾವು ಶಾಸಕರಿಗೆ ಉತ್ಪೂರ್ತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಎನ್ಟಿ ಮಂಜಣ್ಣ ಸಹ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಉತ್ಪೂರ್ತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಪಂಚಾಯತಿ ಸದಸ್ಯರಾದ ರಾಮೇಗೌಡ ಬಂದಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನ ಮುಖಂಡರಾದ ಅಪ್ಪಾಜಿಗೌಡರು ಬಂದಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಕೊಡ್ತಾ ಇದ್ದೀವಿ. ಹಾಗೂ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ KLX-ನ ಅಧ್ಯಕ್ಷರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ಹಾಗೂ ಮಲ್ಮಾಕಪುರ ಗ್ರಾಮಸ್ಥರಿಂದ ಸ್ವಾಗತ ಹಾಕುವಂತ ಇರ್ಬೋದು. ಹಾಗೂ ನಮ್ಮ MLA ಅವರ ಏನು ಮುಂದಾಲೋಚನೆ ಮಾಡಿ ಒಂದು ಶಾಶ್ವತವಾದ ಪರಿಹಾರನ ಮಾಡಬೇಕು ಈ ತಾಲೂಕಂತ ಹೊರಟಿದ್ದಾರೆ. ಈ ಕೆಲಸಗಳೆಲ್ಲ ಮೆಚ್ಚಿ ಇವತ್ತು ನಮ್ಮ ಮಲ್ಮಾಕಪುರದ ಅನೇಕ ಗ್ರಾಮ ನಮ್ಮ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಅರುಣ್ ಕುಮಾರ್ ಅನ್ನೋರು ಅವ್ರಿಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಸತೀಶ್ ಅನ್ನೋರು, ಹಾಗೆ ನಾರಾಯಣಸ್ವಾಮಿ ಅನ್ನೋರು, ಹಾಗೆ ರಾಜೇಶ್ ಹಾಗೂ ರಾಮಾಂಜನಪ್ಪ ಇವರೆಲ್ಲ ಮೊದಲು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಏನೋ ಕಾರಣದಿಂದ ನಮ್ಮ ಜೊತೆ ಕೆಲಸ ಮಾಡೋರು ಮುನಾಂಜನಪ್ಪನವ್ರು ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಹರೀಶ್ ಮತ್ತು ಇತರರು ಇನ್ನೂ ಅನೇಕ ಜನ ಸೇರ್ಪಡೆ ಆಗೋರು ಇದ್ದಾರೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಸೇರ್ತಾರೆ ಏನಪ್ಪ ಅಂದ್ರೆ ನಮ್ಮ ಕೆಲಸಗಳಿರ್ಬೋದು, ನಮ್ಮ ಸಿದ್ಧಾಂತಗಳಿರ್ಬೋದು ಮೆಚ್ಚಿ ಇವತ್ತು ನಮ್ಮ ಪಾರ್ಟಿಗೆ ಸೇರಿದ್ದಾರೆ. ಹಾಗೆ ದುಡಿತಾರೆ. ಹಿಂದೆ ಈ ಊರಲ್ಲಿ ಒಂದು 200 ರೂಪಾಯಿಯನ್ನು ನೀಡಿತ್ತು. ಈಗ ಮೊದಲಿದ್ದಂಗೆ ನಮ್ಗೇನು ಈ ಭಯ ಭೀತಿಗಳು ಏನು ಇಲ್ಲದೇ ಇರೋ ಕಾರಣ ಈಗ ಧೈರ್ಯವಾಗಿ ನಾವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಂಡು ಇವತ್ತು ಭಾಗ್ಯಗಳು ಕೊಟ್ಟಿರ್ಬೋದು. ರಾಜ್ಯದಿಂದ ನಾವು ಕೊಟ್ಟಿರೋ 5 ಭಾಗ್ಯಗಳಿರ್ಬೋದು. ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಬರೋ ಭಾಗ್ಯಗಳನ್ನ ಕೊಡೋದ್ರಿಂದ ಇವತ್ತು ನಾವು ಅದೆಲ್ಲ ಅಭಿವೃದ್ಧಿ ಮಾಡ್ದಂಗೆ, ಜನಕ್ಕೊಂದು ಸಹಾಯ ಮಾಡ್ದಂಗೆ. ಅದರಿಂದ ನೀವು ಇವತ್ತು ಓಟ್ ಕೇಳಕ್ಕೆ ಒಂದು ಹಕ್ಕಿದೆ ನಿಮ್ಗೆ. ಧೈರ್ಯವಾಗಿ ಹೋಗಿ ಓಟು ನಮ್ಮ ಊರಿನಲ್ಲಿ ಕೇಳ್ಬೋದು. ಅದರಿಂದ ಧೈರ್ಯವಾಗಿ ಎಲ್ಲರೂ ಓಟು ಇವತ್ತು ನಿಮ್ಮೂರಿನಲ್ಲಿ ಒಂದು ಲೀಡ್ ಕೊಟ್ಟರೆ ನೀವು ಹೋಗಿ MLA ಅವ್ರ ಧೈರ್ಯವಾಗಿ ನಮ್ಗಿಂತ ಕೆಲಸ ಮಾಡ್ರಿ ಅಂತ ಕೇಳ್ಬೋದು. ಅದೇ ರೀತಿ ನಾವು ಇವತ್ತು ಲೀಡ್ ಕೊಟ್ಟು ಈ ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಕೊಡೋದ್ರಿಂದ ನಮ್ಮ ಶಾಸಕರು ಎಷ್ಟೇ ಚೆನ್ನಾಗಿರ್ಬೋದು, ಯಾರ ಹತ್ರ ಸಿದ್ದರಾಮಯ್ಯ ಹತ್ರ ಚೆನ್ನಾಗಿರ್ಬೋದು, DK ಹತ್ರ, ರಾಹುಲ್ ಗಾಂಧಿ ಹತ್ರ ಇರ್ಬೋದು. ಆದರೆ ಅವ್ರು ಕೇಳೋದು ನಿಮ್ಮ ತಾಲೂಕಿನ ಎಷ್ಟು ಓಟ್ ಬಂದದೆ ಅಂತ. ಅದರಿಂದ ಅವರು ಅಲ್ಲಿ ಹೋಗಿ ಓಟ್ ಧೈರ್ಯವಾಗಿ ನಮ್ಮ ತಾಲೂಕು ಏನಾದರೂ ತರಬೇಕು ಅನುದಾನಗಳು ಇದ್ರೆ ಅವ್ರು ಟೇಬಲ್ ಗುದ್ದಬೇಕಾದ್ರೆ ನಾವೆಲ್ಲ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ರಕ್ಷಾರಾಮಯ್ಯನಂತ 3ನೇ ಕ್ರಮ ಸಂಖ್ಯೆ ಮತ ನೀಡುವ ಮುಖಾಂತರ ನಾವು